ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟವು ದಲಿತ ಸಮುದಾಯದ ಹಿರಿಯ ನಾಯಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದೆ. ಸಾಮಾಜಿಕ ನ್ಯಾಯ, ದಲಿತ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಹಾಗೂ ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಮಹದೇವಪ್ಪ ಅವರಿಗೆ ಸೂಕ್ತ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಬೇಡಿಕೆಯನ್ನು ಕಡೆಗಣಿಸಿದರೆ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುವುದು ಎಂದು ದಲಿತ ಸಂಘಟನೆಗಳ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಅವಮಾನಗಳನ್ನು ಮತ್ತು ಅಸ್ಪೃಶ್ಯತೆಗಳನ್ನು ಮತ್ತು ರಾಜಕಾರಣದಲ್ಲಿ ನಮ್ಗೆ ಆಗ್ತಾ ಇರೋಂತ ಅನ್ಯಾಯಗಳನ್ನ ಖಂಡಿಸಿ ಪ್ರತಿಭಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು. ಆದ್ರೆ ಇಡೀ 4 ದಿವಸದಲ್ಲಿ ಅಷ್ಟೇ ಈ ಕಾರ್ಯಕ್ರಮವನ್ನ ನಾವು ಲಾಂಚ್ ಮಾಡಿದ್ವಿ. ಒಕ್ಕೂಟದ ವತಿಯಿಂದ 31 ಜಿಲ್ಲೆಗೂ ಕೂಡ ಕರೆ ಕೊಟ್ಟಿದ್ದೆ. ಆದ್ರೆ ನಮ್ಮ ಕರೆಗೆ ಎಲ್ಲಾ ದಲಿತ ಬಂಧುಗಳು ಕೂಡ ನಮ್ಮ ಕರೆಗೆ ಹೂಗುಟ್ಟು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ. ಸ್ವತಂತ್ರ ಪೂರ್ವದಿಂದಲೂ ಕೂಡ ಕಾಂಗ್ರೆಸ್ಸಿನ ಜೊತೆಗೆ ನಾವು ಮತಗಳನ್ನ ಹಾಕೊಂಡ್ ಬರ್ತಾ ಇದ್ವಿ. ಆದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಸ್ವತಂತ್ರ ಪೂರ್ವದಿಂದ ಕೂಡ ದಲಿತರನ್ನ ಕಡೆಗಣಿಸುತ್ತಲೇ ಬಂದಿದೆ. ಸನ್ಮಾನ್ಯ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ವಂಚನೆಗೊಂಡಿದೆ. ಬಾಬು ಜಗಜೀವನ್ ಅವರು ಈ ದೇಶದ ಪ್ರಧಾನಿ ಆಗ್ಬೋದಾಗಿ ಆ ಪ್ರಧಾನಿ ಪಟ್ಟವನ್ನ ವಂಚಿಸಿ ಅವರಿಗೆ ಅನ್ಯಾಯ ಮಾಡುದು. ಇಲ್ಲ ರಾಜ್ಯಕ್ಕೆ ಬಂದ್ರೆ ಸನ್ಮಾನ್ಯ ಬಿ ಬಸಲಿಂಗಪ್ಪನವರು, ಬಿ ರಾಚಯ್ಯನವರು, ಎನ್ ರಾಚಯ್ಯನವರು, ಮತ್ತೆ ನಮ್ಮ ಮೈಸೂರು ಭಾಗದ ಶ್ರೀನಿವಾಸ್ ಪ್ರಸಾದ್ ಅವರು ತುಂಬಾ ಹೀನಾಯವಾಗಿ ನಡ್ಕೊಂಡು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿವಿ. ಆದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹಾಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಕೂಡ 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ರಾಜ್ಯದ ಕಾಂಗ್ರೆಸ್ನವರು ಚುಕ್ಕಾಣಿ ಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಬೆಳವಣಿಗೆ ಯಾರು ಅಧ್ಯಕ್ಷರಾಗ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡ್ಬೇಕು ಅಂತ ಅವರಲ್ಲಿ ಆಗಿರೋಂತ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು. ಆದ್ರೆ ಎಲ್ಲೂ ಕೂಡ ಜಾತಿ ವ್ಯವಸ್ಥೆಯನ್ನ ಇಟ್ಕೊಂಡು ನಮ್ಮ ಅಸ್ಪೃಶ್ಯ ಸಮುದಾಯಕ್ಕೆ ಮುಖ್ಯಮಂತ್ರಿಯನ್ನ ಕೊಡ್ಲೇ ಇಲ್ಲ. ಆದ್ರೆ ಶೋಷಿತ ವರ್ಗಗಳ ದನಿಯಾಗಿ ಬೆಳೆದು ಬಂದಂತ ಎಚ್.ಸಿ. ಮಹದೇವಪ್ಪನವರು ಬಹುಶಃ 40 ವರ್ಷದಿಂದಲೂ ಕೂಡ ಅವರು ಬರ್ತಾನೆ ದಲಿತ ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ, ದಲಿತ ಸಂಘಟನೆಯ ಲೀಡರ್ ಆಗಿ ಚುನಾವಣೆಗೆ ಹೋಗಿ ಗೆದ್ದು ಅವತ್ತಿಂದು ಅಧಿಕಾರಕ್ಕೆ ಬಂದ್ರು. ಆದ್ರೆ ಮಹದೇವಪ್ಪನವರು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇನ್ನು ಯಾವುದೇ ಜನತಾ ಪಕ್ಷ ಆಗಿರ್ಬೋದು, ಅವರಿಗೆ ಕೊಟ್ಟಂತ ಖಾತೆಗಳಲ್ಲಿ ಆರೋಗ್ಯ ಇಲಾಖೆ ಆಗಿರ್ಬೋದು, ಪಂಚಾಯತ್ ರಾಜ್ ಆಗಿರ್ಬೋದು, PWD ಆಗಿರ್ಬೋದು, ಈ 4 ಖಾತೆಗಳನ್ನ 5 ವರ್ಷ ಅವರು ನಿಭಾಯಿಸಿದ್ದಾರೆ. ಆದ್ರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿಯನ್ನ ಅವರು ತಗೊಂಡ್ಬರ್ಲಿ. ಯಾಕೆ ಅಂದ್ರೆ ಅಂಬೇಡ್ಕರ್ನ ಓದ್ಕೊಂಡಿದ್ದಾರೆ, ಅಂಬೇಡ್ಕರ್ನ ಸಂವಿಧಾನವನ್ನ ತಿಳ್ಕೊಂಡ್ರಿಲ್ಲ. ಅವರು ಸಮುದಾಯದ ನಾಯಕರಾಗಿ, ಜನಾಂಗದ ನಾಯಕರಾಗಿ ಇದ್ದಿದ್ರಿಂದಲೇ ಅವರು ಕಪ್ಪು ಚುಕ್ಕಿಯನ್ನ ತರಲಿಲ್ಲ. ಆದ್ರೆ 2023 ಕಾಂಗ್ರೆಸ್ ಸರ್ಕಾರ ಮಂತ್ರಿ ಮಂಡಲಕ್ಕೆ ಬಂದಾಗ, ಅಧಿಕಾರಕ್ಕೆ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಡ್ತಾರೆ. ಪ್ರಾರಂಭದ ದಿನಗಳಲ್ಲೂ ಕೂಡ 2 ಗಂಡಾಂತರವನ್ನ ಎಚ್.ಸಿ. ಮಹದೇವಪ್ಪನವರು ನಿಭಾಯಿಸಿದ್ದಾರೆ. ಒಂದು 30 ವರ್ಷದಿಂದ ನಡೆದಂತ ವರ್ಗೀಕರಣದ ಹೋರಾಟವ ಅಂತಿಮಗೊಳಿಸಿ, ವರ್ಗೀಕರಣ ಹೋರಾಟವನ್ನ ಸಮನ ಮಾಡ್ಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ಬೋದು, AICC ಯಾರೇ ಇರ್ಬೋದು, ಇವರಿಗೆ ಈ ಸಮುದಾಯಗಳು ಚಳಿಗಿಡಿಸ್ತಿದ್ರು. ಆದ್ರೆ ಅದರ ಸಂವಿಧಾನವನ್ನು ಓದ್ಕೊಂಡಿದ್ರಿಂದ ಹೆಂಗೆ ಒಳ ಮೀಸಲಾತಿಯನ್ನ ಸಮನ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಮಂತ್ರಿ ಮಂಡಲಗಳನ್ನು ಮಾತಾಡಿ ಅದಕ್ಕೆ ಒಂದು ಅಂತಿಮ ಗೆರೆಯನ್ನ ಎಳೆದು ಸಮಾನವಾಗಿ ಹಂಚಿಕೆ ಮಾಡಿದ್ರು. ಹಾಗೆ ಸಂವಿಧಾನವನ್ನ ರಕ್ಷಣೆ ಮಾಡಕ್ಕೆ RSS ಬಜರಂಗ್ ದಳ ಸಂವಿಧಾನವನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಬದಲಾಯಿಸ್ತೀವಿ ಅಂತ ಒಂದು ಸುದ್ದಿಯನ್ನ ಹೊರಡಿಸಿದ್ರು.
ಆದ್ರೆ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ್ಮೇಲೆ ಕ್ಯಾಬಿನೆಟ್ ನಲ್ಲಿ ಅದನ್ನ ಒಮ್ಮತ ಪಡೆದು ಇಡೀ ರಾಜ್ಯ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಸಂವಿಧಾನವನ್ನ ಉಳಿಸೋ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಸಂವಿಧಾನದ ಪೀಠಿಕೆಯನ್ನ ಈ ರಾಷ್ಟ್ರ ವ್ಯಾಪ್ತಿ ಈ ರಾಜ್ಯ ವ್ಯಾಪ್ತಿ ದಲಿತರು ಅಲ್ದಲೆ ದಲಿತರೇತರರು ಕೂಡ ಪೀಠಿಕೆಯನ್ನ ಓದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ಇಂಥ ವ್ಯಕ್ತಿಯನ್ನ ಸಂವಿಧಾನವನ್ನ ಈ ದೇಶದಲ್ಲಿ ಉಳಿಸಕೊಂಡಂತ ವ್ಯಕ್ತಿಯನ್ನ ಮಂತ್ರಿ ಮಂಡಲದಲ್ಲಿ ಕೈ ಬಿಟ್ಟಿದೆ. ಆದ್ರೆ ನೀವು ವೇದಿಕೆ ಮೇಲೆ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ನೀವು ಜನರಿಗೆ ನಮ್ಮನ್ನ ಯಾಮಾರ್ಸ ಕೆಲಸವನ್ನ ಮಾಡ್ತಾ ಇದ್ದೀರಾ. ಏನೀಗ 18ಕ್ಕೆ 2ನೇ ಪಟ್ಟಿ ಕಾಂಗ್ರೆಸ್ನವ್ರು ಬಿಡುಗಡೆ ಮಾಡ್ತಾರೋ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ದಲಿತರಿಗೆ ಮೋಸ ಮಾಡೋದ್ನ ಮಹದೇವಪ್ಪನವರ ಹೆಸರಲ್ಲಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಸ್ಥಳೀಯ ಚುನಾವಣೆಯಲ್ಲಿ ನಾವು ನಿಮಗೆ ಪಾಠವನ್ನು ಕಲಿಸ್ತೀವಿ. ಈ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿ ನಾವ್ ಯಾರು ಕೂಡ ಮೊನ್ನೆ ಬಂದವರಲ್ಲ, 40 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದವರು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿ ಸ್ಥಳೀಯ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಳಿಸ್ತೀವಿ. 28ಕ್ಕೆ ನೀವೇನೀಗ ಬಬ್ಬೆ ಹೊಡಿತಿದ್ದಾರೋ ನಾವೇ ಮುಖ್ಯಮಂತ್ರಿ ಅಂತ ದಲಿತರಿಲ್ಲ ಅಂದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ನಾವು ನಿರ್ಣಯ ಮಾಡ್ತೀವಿ ಅಂತ ಹೇಳಿ ನನ್ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ. ಓಕೆ ಸರ್, ಒಂದು ಮಂತ್ರಿ ಪದವಿ ಕೊಡಿ ಅಂತ ನಾವು ದಲಿತರು ಬೀದಿಲಿ ನಿಂತ್ಕೊಂಡು ಈ ಕರ್ನಾಟಕ ರಾಜ್ಯದ ದಲಿತ ಸಂಘಟನೆ ಮುಖಂಡರುಗಳು ಬೇಡ್ತಾ ಇರ್ತಕ್ಕಂಥದ್ದು ವಿಷಾದನೀಯ ವಿಚಾರ. ಈ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗಿಂದಲೂ ಈ ದೇಶದ ದಲಿತರು, ಮುಸಲ್ಮಾನರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ಕೊಂಡು ಬಂದಿದೆ. ನೆಹರು ಮಾಡಿದ್ದು ದಲಿತರು ಪ್ರಧಾನಮಂತ್ರಿನ, ನೆಹರು ಮಗಳು ಇಂದಿರಾ ಗಾಂಧಿ ಮಾಡಿದ್ದು ಪ್ರಧಾನಮಂತ್ರಿ ಮಾಡಿದ್ದು ದಲಿತರು, ಮುಸ್ಲಿಮ್ಸ್. ರಾಜೀವ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದು ಈ ದೇಶದ ದಲಿತರು, ಮುಸಲ್ಮಾನರು. ಸೋನಿಯಾ ಗಾಂಧಿ ಅವ್ರನ್ನ ಈ ದೇಶದ ಹೈಕಮಾಂಡ್ ಮಾಡಿದ್ದು ದಲಿತರು, ಮುಸಲ್ಮಾನರು. ನಾಳೆ ಈ ದೇಶದ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ಈ ದೇಶದ ಮುಸಲ್ಮಾನರು, ದಲಿತರು. ದುರಂತ ಅಂತ ಅಂದ್ರೆ ಒಂದ್ ಮಂತ್ರಿ ಪದವಿಗೆ ನಾವು ಇಷ್ಟು ವರ್ಷ ಇಲ್ಲಿ ಬಂದು ಬೀದಿಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹೋರಾಟ ನಿಜಕ್ಕೂ ಛಲವಾದಿ, ಅವರು ಬಿಡ್ಲಿಲ್ಲ. ಆದ್ರೆ ದುರಂತ ನಮ್ಮ ಸಮುದಾಯ ಬೇಡ್ಕೊಂಡು ಬಾಯ್ ಬಿಡ್ದೋದ್ರೆ ಹೆಂಗೋ ಅಂತಕ್ಕಂಥ ಅಳುಕಿನಲ್ಲಿ ನಮ್ಮ ಬದುಕು ನಡೀತಾ ಇದೆ. ಆದ್ರೆ ಇವತ್ತು ಆಗಿರ್ತಕ್ಕಂಥ ಪ್ರತಿಭಟನೆ ದಲಿತ ಸಂಘಟನೆ ಒಕ್ಕೂಟ ಏನ್ ಪ್ರತಿಭಟನೆ ಕೈಗೆತ್ಕೊಂಡಿದೆ, ಇದು ಸಾಮಾನ್ಯವಾದ ಪ್ರತಿಭಟನೆ ಅಲ್ಲ. ಇದು ನಿರಂತರವಾಗಿರುತ್ತೆ. ರಾಹುಲ್ ಗಾಂಧಿ ಈ ರಾಜ್ಯಕ್ಕೆ ಬಂದಾಗ ಅವ್ರಿಗೂ ಪ್ರತಿಭಟನೆ ಮಾಡ್ತಕ್ಕಂಥ ಬಿಸಿನ ಹುಟ್ಟಾಕ್ಬೇಕಾಗಿದೆ. ಡೆಲ್ಲಿಗೆ ಹೋಗಿ ಅವರ ಮನೆ ಮುಂದೆ ಇರ್ಬೋದು, ಅವ್ರ ಕಚೇರಿ ಮುಂದೆ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ಇರ್ಬೋದು, ಪ್ರತಿಭಟನೆ ಮಾಡ್ತಕ್ಕಂಥ ಅನಿವಾರ್ಯ ಆಗಿದೆ. ಆ ಮಟ್ಟಕ್ಕೆ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಹಂತಕ್ಕೆ ತಗೊಂಡೋಗ್ತಕ್ಕಂಥ ಅನಿವಾರ್ಯತೆ ಈ ರಾಜ್ಯದ ದಲಿತ ಸಮುದಾಯದ ಮುಂದಿದೆ. ಅದನ್ನ ಕೈಗೆತ್ತಿಕೊಂಡು ಮಾಡ್ತೀವಿ. ಮಹದೇವಪ್ಪರು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ದಲಿತ ಸಂಘಟನೆ ಸಮಿತಿಗೆ ಹೆಚ್ಚು ಒತ್ತು ಕೊಟ್ಟು ದಲಿತ ಸಂಘಟನೆ ಸಮಿತಿಗಳಿಗೆ, ಹೋರಾಟಗಾರರಿಗೆ ಹೆಚ್ಚು ಒತ್ತು ಕೊಟ್ಟತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೇಗಾದ್ರೂ ಮಾಡಿ ಮಹದೇವಪ್ಪರವ್ರನ್ನ ಕಡೆಗಣಿಸೋದ್ರ ಮುಖಾಂತರ ದಲಿತ ಸಂಘಟನೆನ ಹತ್ತಿಕ್ಬಹುದು ಅಂತಕ್ಕಂಥ ಕೆಲವರು ಚಿಂತನೆ, ಕೆಲವರು ಮಂಥನ, ಕೆಲವರು ಹುನ್ನಾರ ಇದೆ. ಇದು ನಡೆಯಲ್ಲ. ಮಹದೇವಪ್ಪರವ್ರಿಗೆ ಅಷ್ಟೇ ಅಲ್ಲ, ಈ ರಾಜ್ಯಕ್ಕೆ ಹಲವಾರು ಬಾರಿ ಮುಖ್ಯಮಂತ್ರಿಯ ಪದವಿಯನ್ನ ತಪ್ಪಿಸಿರ್ತಕ್ಕಂಥವ್ರು ಹಲವಾರು ಜನ ಇದ್ದಾರೆ. ಅವರ ನಮ್ಮ ದಲಿತರು ಓಟ್ ತಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ದಲಿತರು ಮುಖ್ಯಮಂತ್ರಿ ಆಗ್ಬೋದು, ಆಗ್ಲಿ ಅಂತೆಲ್ಲ ಒಂದು ಮಾತಾಡ್ಬೋದಾಗಿತ್ತು. ಯಾರು ತುಟಿ ಬಿಚ್ಚಿಲ್ಲ. ಪಾಪ ನಮ್ಮ ಖರ್ಗೆ ಅವರು ಮತ್ತೆ ಪರಮೇಶ್ ಅವರು, ಮಹದೇವಪ್ಪರು ಪಾಪ ಮೂಕ ಪ್ರೇಕ್ಷಕರಂಗೆ ಕಾಯ್ತಾ ಕುಂತಿದ್ರು, ಇಲ್ಲ ನಮ್ ನ್ಯಾಯ ಸಿಗುತ್ತೆ ಅಂತ. ಎಲ್ಲಿ ಸಿಕ್ತು? ಎಲ್ಲೂ ಸಿಗ್ಲಿಲ್ಲ. ಈ ದುರಂತಕ್ಕೆ ಅಂತಿಮ ಮಾಡ್ಲಿಕ್ಕೆ ಇಡೀ ಸಂಘಟನೆ ಒಕ್ಕೊರಲಿಂದ ನಿರ್ಣಯವನ್ನು ತಗೊಂಡಿದೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಉಗ್ರ ರೂಪದಲ್ಲಿ ತಗೋತಾರೆ. ಓಕೆ, ನಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು BC ರಾಜೇಶ್ ಅಂತ, ವಕೀಲರು, ಹಾಸನ ಜಿಲ್ಲೆ ಅಕ್ಕೂರು. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಚಾಮರಾಜನಗರದಿಂದ ಹಿಡಿದು ಬೀದರ್ನಿಂದ ಎಲ್ಲ ದಲಿತ ಸಂಘಟನೆಗಳ ಮತ್ತು ಮಹದೇವಪ್ಪರ ಅಭಿಮಾನಿಗಳು ಇವತ್ತು ಜಮಾಯಿಸಿದ್ದಾರೆ. ಸುಮಾರು 10,000 ಜನರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಸಭೆ ಸೇರಿ ಮಾನ್ಯ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ದೈತ್ಯಪ್ಪ ಇರ್ತಕ್ಕಂಥ ಸಚಿವ ಸ್ಥಾನವನ್ನು ಮಹದೇವಪ್ಪರಿಗೆ ಕೊಡ್ಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ. ಯಾಕೆ ಕೊಡ್ಬೇಕು ಮಹದೇವಪ್ಪರಿಗೆ ಅಂತ? ಮಹದೇವಪ್ಪ ಒಬ್ಬ ಅಂಬೇಡ್ಕರ್ ವಾದಿ,
ಸಂವಿಧಾನವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಈ ದೇಶದ ಈ ರಾಜ್ಯದ ಬಡ ಜನರ ಶೋಷಿತ ವರ್ಗಗಳ ಸಮುದಾಯಗಳ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡುವಂತ ಏಕೈಕ ರಾಜಕಾರಣಿ. ಮತ್ತೆ ಈ ಮೈಸೂರು ಭಾಗದಲ್ಲಿ ಪ್ರಬುದ್ಧ ರಾಜಕಾರಣಿ ಬಸವಲಿಂಗಪ್ಪ ಅವರು, ಶ್ರೀನಿವಾಸ ಪ್ರಸಾದ್ ನಂತರ ಬಹುಶಃ ಈಗ ಏಕೈಕ ರಾಜಕಾರಣಿ ಅಂದ್ರೆ ಮಾದೇವಪ್ಪ. ಹಿಂಗಾಗಿ ಮಾದೇವಪ್ಪ ಅವರಿಗೆ ಸಚಿವ ಸ್ಥಾನ ತಪ್ಪಿರ್ತಕ್ಕಂಥ ನಿಜವಾಗ್ಲೂ ಇಡೀ ದಲಿತ ಸಮುದಾಯಕ್ಕೆ ಆಗಿರ್ತಕ್ಕಂಥ ದೊಡ್ಡ ನೋವು, ಸಂಕಟ ಮತ್ತು ಅವಮಾನ. ಹಿಂಗಾಗಿ ಮತ್ತೆ ಅವ್ರಿಗೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಅವರು ಇವತ್ತಿನ ಕಾಲಘಟ್ಟದಲ್ಲಿ ಏನು ಇವತ್ತು ಒಳಮೀಸಲಾತಿ ವರ್ಗೀಕರಣ ಪ್ರಾರಂಭ ಆದ ಸಂದರ್ಭದಲ್ಲಿ ಎಡ ಮತ್ತು ಬಲದ ಸಮುದಾಯಗಳು ಕುಸ್ತಿಗಿದ್ದ ಸಂದರ್ಭದಲ್ಲಿ ಆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಮಾದೇವಪ್ಪರು ಸಮರ್ಥವಾಗಿ ಆ ಮೀಸಲಾತಿ ವರ್ಗೀಕರಣವನ್ನ ಸಮರ್ಥವಾಗಿ ನಿಭಾಯಿಸಿ ಸರ್ವ ಜನರಿಗೂ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಈ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನ ಎಚ್.ಸಿ. ಮಾದೇವಪ್ಪನವರು ವಹಿಸಿದ್ದಾರೆ. ಹಂಗಾಗಿ ಅಂತ ವ್ಯಕ್ತಿ ಸಚಿವ ಸಂಪುಟದಲ್ಲಿ ಇಲ್ಲ ಅನ್ನೋದು ಎದ್ದು ಕಾಣ್ತದೆ. ಯಾಕಂದ್ರೆ ಹಿರಿಯರು, ಅನುಭವ ವ್ಯಕ್ತಿ, ಹಂಗಾಗಿ ಅವರ ಮಾರ್ಗದರ್ಶನ ಈ ಸರ್ಕಾರಕ್ಕೆ ಅವಶ್ಯಕತೆ. ಯಾಕೆಂತಂದ್ರೆ 2023 ಚುನಾವಣೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಒಂದು ಐಕ್ಯತಾ ಸಮಾವೇಶವನ್ನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಮಾಡೋದ್ರ ಮೂಲಕ ಮಾದೇವಪ್ಪರ ಪ್ರೇರಣೆ ಇತ್ತು. ಮಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬಾರದು, ಕೋಮುವಾದಿ ಪಾರ್ಟಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದೀವಿ. ಅದ್ರ ಮೂಲಕ ಇವತ್ತು ಅವರಿಗೆ ಮಂತ್ರಿನ 3 ವರ್ಷ ಅನುಭವಿಸಿದ್ದಾರೆ. ಮತ್ತೆ ಇನ್ನು 2 ವರ್ಷ ಅಧಿಕಾರ ಮತ್ತೆ ಕೊಡೋದ್ರ ಮೂಲಕ ನೀವು ಅವ್ರಿಗೆ ಕೊಡ್ಬೇಕು ಅನ್ನೋದು ನಮ್ಗೆ ಒತ್ತಾಯ ಇದೆ. ನೀವು ಕೊಡದೆ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ನಾಶ ಮಾಡೋ ಕೆಲಸನ ಈ ಅಂಬೇಡ್ಕರ್ ವಾದಿ ದಲಿತ ಸಮುದಾಯ ಅನುಯಾಯಿಗಳು ಖಂಡಿತ ಮಾಡ್ತಾರೆ ಅಂತ ಹೇಳಿ ಮೊದಲ ಸರ್ಕಾರವನ್ನ ಮಾನ್ಯ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಇರ್ಬೋದು, ಮಾನ್ಯ ಸಿದ್ದರಾಮಯ್ಯನವರ ಡೋಂಗಿತನ ಈಗ ಅರ್ಥ ಆಗ್ತಿದೆ. ನೀವು ದಲಿತ ನಾಯಕನೂ ಅಲ್ಲ, ಅಹಿಂದ ನಾಯಕನೂ ಅಲ್ಲ, ನೀನು ಒಂದು ಖಳನಾಯಕ ಈ ಸಮಾಜದಲ್ಲಿ. ನೀನು ನಿನ್ನ ಮಗನಿಗೋಸ್ಕರ ತನ್ನ ಸ್ವಾರ್ಥ ರಾಜಕಾರಣವನ್ನ ಬಿಟ್ಟು ಜೊತೆಲಿರ್ತಕ್ಕಂಥ ಸ್ನೇಹಿತರನ್ನು, ನಿನ್ನೆ 40 ವರ್ಷದ ಜೊತೆಲಿ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರುಗಳನ್ನು ಜೊತೆಲಿ ತಗೊಂಡೋಗುವಂತ ಕೆಲಸವನ್ನ ಮಾಡ್ಬೇಕು. ನೀವೇನಾದ್ರು ಭಾರತ ಮಲಗಿದ್ರೆ ಇವತ್ತು ರಾಜಕಾರಣಕ್ಕೆ ನೀವು ಗುಬ್ಬ ಹೇಳಿ ನಿಮ್ಮ ನಾಯಕತ್ವ, ನಿಮ್ಮ ಲೀಡರ್ಶಿಪ್ ಏನು ನೀವು ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಆಸೆ ಇಟ್ಕೊಂಡು ಇದು ನಾಶ ಆಗುತ್ತೆ. ಯಾಕೆಂದ್ರೆ ದಲಿತರನ್ನ ಕುರುಬರೇ ಓಟ್ ಹಾಕಿಲ್ಲ. ಈ ರಾಜ್ಯದ ವಲಯ ಮಾದಿಗರು ಅತಿ ಹೆಚ್ಚು ನಾಯಕರು ಓಟ್ ಹಾಕೋದ್ರ ಮೂಲಕ ಓಟ್ ಹಾಕೋದ್ರ ಮೂಲಕ ಸಿದ್ದರಾಮಯ್ಯನಿಗೆ ಗಟ್ಟಿತನದ ನಾಯಕತ್ವ ಕೊಡ್ತಾರೆ. ಆ ನಾಯಕತ್ವದ ಹಿಂದೆ ಇಡೀ ಎಲ್ಲಾ ಮುಖಂಡರನ್ನ ವಿಶ್ವಾಸ ತಗೊಂಡು ಹಳಬರ್ನು ಸಚಿವ ಸಂಪುಟಕ್ಕೆ ಸೇರೋ ತರ ಹೈಕಮಾಂಡ್ಗೆ ಹೇಳ್ಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನಲ್ಲಿ ಈ ಎಚ್ಚರಿಕೆ ಹೊರಡಿದ್ದಾರೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಎಂ ಸೋಮಶೇಖರ್ ಅಂತೇಳಿ ರಾಜ್ಯ ಸಂಚಾಲಕ ಕನ್ನಡದಲ್ಲಿ ಓಕೆ. ಪ್ರತಿನಿಧಿಗಳಿಗೆ ನಾವೆಲ್ಲ ಬಂದಿರೋದಕ್ಕೆ ತಮ್ಮೆಲ್ಲರೂ ತುಂಬ ಹೃದಯದ ಜೈ ಭೀಮ್ ಪರವಾಗಿ ತಮಗೆ ಕೃತಜ್ಞತೆಗಳು. ಇವತ್ತಿನ ಉದ್ದೇಶ ರಾಜ್ಯದ ಮೂಲೆ ಮೂಲೆಂತಾಗ ಬಂದಿರತಕ್ಕಂಥ ಎಲ್ಲಾ ಜಿಲ್ಲೆಗಳು ಬೈದರೆ ಇದಕ್ಕೆ ಕಾರಣ ಉದ್ದೇಶ ಡಾಕ್ಟರ್ ಎಚ್.ಸಿ. ಮಾದೇವಪ್ಪನವರಿಗೆ ಮಂತ್ರಿ ಸ್ಥಾನದಲ್ಲಿ ಮೊದಲೇ ಸಚಿವ ಸಂಪುಟದಲ್ಲಿ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯ ಅವರು ಇದ್ದ ಜಾಗದಲ್ಲೆಲ್ಲ ಕೊಟ್ಟಿದ್ರು. ಆಮೇಲೆ ಸಿದ್ದರಾಮಯ್ಯ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಆಪ್ತರು ಮಾದೇವಪ್ಪ ಅಂತ ಹೇಳಿ ಇಡೀ ರಾಜ್ಯ ಜನ ಹೊರ ರಾಜ್ಯ ಜನ ಹೇಳ್ತಿದ್ರು. ಮುಖ್ಯಮಂತ್ರಿ ಡೆಲ್ಲಿಗೆ ಹೋಗ್ಬೇಕಾದ್ರು ಕೂಡ ಮಾದೇವಪ್ಪರು ಒಂದೇ ಕರ್ಕೋಯ್ತಿರು, ಈ ಕಡೆ ಕೂರ್ಸ ಆ ಕಡೆ ಕೂರ್ಸ ಮಾತಾಡ್ತಿರು. ಆದ್ರೆ ತಮ್ಮ ಸ್ವಾರ್ಥ ರಾಜಕಾರಣ ಎಲ್ಲಿ ಬಂತಂದ್ರೆ ಅವ್ರ ಮಗನ ಮಂತ್ರಿ ಮಾಡ್ಬೇಕು ಅಂತ ಹೇಳಿ ಮಾದೇವಪ್ಪನವ್ರನ್ನ ಸೈಡ್ ತಳ್ಳಿ ತಮ್ಮ ಮಗನ ಕರ್ಕೊಂಡೋದ್ರು. ಮಗನ ಕರ್ಕೊಂಡೋಗಿ ಕ್ಯಾಬಿನೆಟ್ ದರ್ಜೆಯ ಮೊದಲು ಒಂದೇ ಸರಿ ಗೆದ್ದಿರೋದವ್ರು. ಇವತ್ತು ನಾನು ವರ್ಣಾಶ್ಕೇತರ ಕೆಪಿಸಿ ಮಾತು ಹೋಗ್ತಾರ ನಾವೆಲ್ಲ ಅವ್ರನ್ನ ಗೆಲ್ಲಿಸ್ಬೇಕಾದ್ರೆ ಮಾದೇವಪ್ಪನವ್ರು ನೋಡಿ ಓಟ್ ಕೊಟ್ಟಿರೋದು. ಮಾದೇವಪ್ಪನವರು ಸಿದ್ದರಾಮಯ್ಯ ನೋಡಿ ಅವ್ರು ಹೋಗ್ತಾ ಇದ್ರು. ಅವ್ರಿಗೆ ಮಾದೇವಪ್ಪನವ್ರಿಗೆ ಅಹಿಂದ ವರ್ಗದಲ್ಲಿ ಸಿದ್ದರಾಮಯ್ಯ ಅವರ ನಾಯಕರು, ನಮ್ಗೆ ಹೈಕಮಾಂಡ್ ಅವರು ಅಂತ ಮಾದೇವಪ್ಪರು ಹೇಳ್ತಿರು. ಆದ್ರೆ ಈಗ ಸಿದ್ದರಾಮಯ್ಯ ಹೇಳ್ತಾರೆ, ನಾನೆಲ್ಲ ಹೈಕಮಾಂಡ್ ಇದಾರೆ, ಹೈಕಮಾಂಡ್ ಒಪ್ಪಿಲ್ಲ ಅಂದ್ರೆ ನಾನೇ ಮನೇಲಿ ಕೇಳಿದೆ, ಅಣ್ಣ ನಮ್ಮ ಮಾದೇವಪ್ಪನವ್ರಿಗೆ ಸಚಿವ ಸಂಪುಟ ಕೊಟ್ಟಿರೋಣ, ಯಾಕಣ್ಣ ಮೊದಲೇ ಸರಿ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಒಪ್ಪಿಗೆ ಇತ್ತು, ನಾನು ಹೇಳಿದ್ದೆ, ಅವ್ರು ಮಾಡ್ಲಿಲ್ಲ, ಹೈಕಮಾಂಡ್ ಮಾಡ್ಲಿಲ್ಲ, ನಾನು ಏನೇ ಮಾಡ್ಲಿ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಮಾದೇವಪ್ಪನವ್ರು ಹೈಕಮಾಂಡೇ ಗೊತ್ತಿಲ್ಲ ಸರ್, ಅವ್ರಿಗೆ ಹೈಕಮಾಂಡ್ ನೀವು ಅಂತ ತಿಳ್ಕೊಂಡಿದ್ರು, ನಮಗೆ ಹೈಕಮಾಂಡ್ ಮಾದೇವಪ್ಪ ಅಂತ ತಿಳ್ಕೊಂಡಿದ್ರು. ಇವತ್ತು ರಾಜ್ಯದಲ್ಲಿ 36 ರಿಸರ್ವೇಶನ್ ಕ್ಷೇತ್ರದಲ್ಲಿ ಮಾದೇವಪ್ಪ ಅಂತ ಉತ್ತಮ ನಾಯಕರು ಯಾರಿಲ್ಲ ಅಂತ
ಜನತೆ ಹೇಳ್ತದೆ. ಇವತ್ತು ಸಂವಿಧಾನದಲ್ಲಿ ಅರ್ಥಪೂರ್ಣ ತಿಳಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಅರ್ಥಪೂರ್ಣ ತಿಳ್ಕೊಂಡಿದ್ದಾರೆ, ತಿಳಿದು ಕೆಲಸ ಮಾಡ್ತಾ ಇದ್ದಾರೆ. ಅನಂತರ 4 ಬಾರಿ ಮಂತ್ರಿಗಳಾಗಿದ್ರು ಕೂಡ ಯಾವುದೇ ಕುಂಚಿತ ಲೋಪದೋಷ ಕೆಲಸ ಮಾಡಿದ್ದಾರೆ. ಒಂದು ಕಪ್ಪು ಚುಕ್ಕೆ ಇಲ್ಲ. 1 ಬಾರಿ ಮಂತ್ರಿ ಆದರೆ, 1 ಬಾರಿ MLA ಆದರೆ, ಮಂತ್ರಿನೂ ಕಳ್ಕೊಂಡಿದ್ದಾರೆ, MLA ಕಳ್ಕೊಂಡಿದ್ದಾರೆ. ಅವರ ಅವ್ಯವಹಾರಗಳು ಕೆಟ್ಟ ಇದನ್ನ ಮಾಡಿ. ಆದ್ರೆ ಮಾದೇವಪ್ಪನವರು ಕೊಟ್ಟಂತ ಖಾತೆಲಿ ಎಲ್ಲಾ ಖಾತೆ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದ್ರೆ ಸ್ವಾಮಿ ಯಾಕೆ ಮಾದೇವಪ್ಪನ ಇನ್ನು ಮಂತ್ರಿ ಕೊಟ್ಟಿಲ್ಲ ಅಂತ ನಾವು ಹೈಕಮಾಂಡ್ಗೆ ಈಗ ಹೈಕಮಾಂಡ್ ಬೆಳೆ ತೋರಿಸಲ್ಲ. ಅದಕ್ಕೆ ಖರ್ಗೆ ಸಾಹೇಬ್ರಿಗೆ ಮತ್ತು ರಾಜ್ಯದ AIC ಅಧ್ಯಕ್ಷರಿ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ಸೋನಿಯಾ ಗಾಂಧಿ ಸಾಹೇಬ್ರಿಗೆ ಹೇಳೋದಾದ್ರೆ, ಇವತ್ತು ರಾಜ್ಯದಲ್ಲಿ ಅರ್ಥಪೂರ್ಣವಾಗಿ ಡಾಕ್ಟರ್ ಓದಿ ಸಂಪೂರ್ಣ ಕೆಲಸ ಮಾಡಿದ್ದಾರೆ ಮಾದೇವಪ್ಪನವರು. ಆದ್ರಿಂದ ಇವತ್ತು ಹೆಚ್ಚು ಮತ ಕೊಟ್ಟಿರೋದು ಯಾರು ರಾಜ್ಯದಲ್ಲಿ? ದಲಿತರು ಅಲ್ಪಸಂಖ್ಯಾತ ಹಿಂದುಳಿದ ಜನ. ಅದಕ್ಕೆ ಅವ್ರಿಗೆ ಹೆಚ್ಚು ಕೊಡಿ ಸ್ವಾಮಿ. ಬಿಜೆಪಿ ಸರ್ಕಾರ ಇದ್ದಾಗ 7 ಜನ ಅಧಿಕಾರ ಕೊಟ್ಟಿದ್ರು, ಮಂತ್ರಿ ಕೊಟ್ಟಿದ್ರು ಬಿಜೆಪಿ ಅವರು, ಲಿಂಗಾಯತ್ ಶಿವರಾಜ್ ಸಾಹೇಬರಿಗೆ. ಆದ್ರೆ ನಮ್ಮ ದಲಿತರು ಕೊಡಿ ಸ್ವಾಮಿ. ಹೆಚ್ಚು ಓಟ್ ಕೊಟ್ಟಿರೋದು ಯಾರು? ದಲಿತರು. ಇವತ್ತು ಹಿಂದುಳಿದ ಜನಾಂಗ ಇವತ್ತು ಹೆಚ್ಚು ಓಟ್ ಕೊಟ್ಟು ಹೆಚ್ಚು ಜನ ಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೆಚ್ಚು ಗೆದ್ದಿರೋದಾದ್ರೆ ಕಾಂಗ್ರೆಸ್ ನಲ್ಲಿ ದಲಿತ ಜನಾಂಗದವರು, ಮುಸ್ಲಿಮ್ಸ್ ಗೆದ್ದಾರೆ. ಇವತ್ತು ಮುಂದಿನ ದಿನದಲ್ಲಿ ದಲಿತರು ಅಲ್ಪಸಂಖ್ಯಾತರು ಓಟ್ ರಿಸರ್ವ್ ಬ್ಯಾಂಕ್ ಹಣ ಇದ್ದಾಗ ಕಾಂಗ್ರೆಸ್ಗೆ. ಆದ್ರೆ ಈ ಎರಡು ಜನ ಕಡೆಗಣಿಸಿದ್ರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಮಾನ್ಯರೇ, ಹೈಕಮಾಂಡ್ಗೆ ಸಂದೇಶ ಏನಂದ್ರೆ 2028 ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನೀವು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಮಿನಿಸ್ಟರ್ಗಳಿಗೆ ಅಧಿಕಾರ ಕೊಡಿ. ನಾನು 35-40 ವರ್ಷಗಳಿದ್ದೀನಿ, ಗೃಹ ಮಂಡಳಿ ಡೈರೆಕ್ಟರ್ ಮಾಡ್ತೀನಿ ಅಂತ ಹೇಳಿದ್ರು. ಮಾದೇವಪ್ಪನ ಒಡನಾಡಿ, ಸಿದ್ದರಾಮಯ್ಯ ಒಡನಾಡಿ ಆಗಿ ಬೆಳೆದಿದ್ದೀನಿ. ಗೃಹ ಮಂಡಳಿ ಅಧ್ಯಕ್ಷರು ಕೇಳಿಲ್ಲ ಸ್ವಾಮಿ, MLA ಕೊಡಿ, ನನಗೆ ಡೈರೆಕ್ಟರ್ ಕೊಡಿ ಅಂತ ಕೇಳಿದೆ. ಒಪ್ಕೊಂಡು ಬರ್ದಿದ್ದಾರೆ, ಆದ್ರೂ ಇನ್ನೂ ಕೂಡ ಆರ್ಡರ್ ಮಾಡಿಲ್ಲ. ನನ್ನಂತ ಕಾರ್ಯಕರ್ತ ಸುಮಾರು ಜನ ಇದ್ದಾರೆ ದಲಿತರಲ್ಲಿ. ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು, ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಮುಂದೆ ಆದ್ರೂ ಇಂಥ ಅವಕಾಶನ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಮ್ಮ ಮಹಿಳಾ ಸಂಘ ಸಂಸ್ಥೆ ಎಲ್ಲ ಮುಖಾಂತರ ತಮ್ಮೆಲ್ಲ ಪತ್ರಿಕೆ ವರದಿಗಾರರಿಗೆ ತುಂಬ ಹೃದಯ ಮಾಧ್ಯಮದವ್ರಿಗೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ನಾನು KPC ಮಾಧ್ಯಮ ವಕ್ತಾರ ರೇವಣ್ಣ ಅಂತ, ಮೈಸೂರಿನ ವರ್ಣ ಕ್ಷೇತ್ರದ. ನನ್ನ ಹೆಸರು ರಾಜಶೇಖರ್ ಅಂತ, ASS ಸಂಘಟನೆಯವರು. ಇವತ್ತು ಏನಾಗಿದೆ, ಪತ್ರಿಕೆದಲ್ಲಿ ಎಲ್ಲಾ ಕಡೆ ತಾವೆಲ್ಲ ನೋಡ್ತಾ ಇದ್ದೀರಾ. ಹಿಂದೆ ಪತ್ರಿಕೆದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು CM ಆದಾಗ ಅವರ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಪತ್ರಿಕೆದಲ್ಲಿ ಬರ್ತಿತ್ತು. ಆಮೇಲೆ ಉಪಮುಖ್ಯಮಂತ್ರಿ ಅಂತ ಇವರು ನಮ್ಮ DK ಶಿವಕುಮಾರ್ ಅವರು ಬರ್ತಿತ್ತು. ಈಗ ಪತ್ರಿಕೆದಲ್ಲಿ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ. ಮೊನ್ನೆ ರೀಸೆಂಟ್ ಆಗಿ ಪತ್ರಿಕೆದಲ್ಲಿ ಎಲ್ಲಾ ಕಡೆ ನೋಡಿದ್ವಿ, ಬರೀ DK ಶಿವಕುಮಾರ್ ಅವರೇ ಫೋಟೋಗಳು ಹಾಕ್ತಾ ಇದಾರೆ. ನಮ್ಮ G ಪರಮೇಶ್ವರ್ ಅವರ ಫೋಟೋಗಳು ಯಾಕೆ ಹಾಕಿಲ್ಲ? ಏನು ಅವ್ರ ತಾರತಮ್ಯಗಳು ಯಾಕೆ ಮಾಡ್ತಾ ಇದ್ದಾರೆ? ನಾವು ದಲಿತ ಸಮುದಾಯಗಳು ಓಟ್ಗಳು ತಗೊಂಡು ನಮ್ಮ ಸಮುದಾಯಗಳಿಗೆ ಒಂದು ಪತ್ರಿಕೆದಲ್ಲಿ ಜಾಗ ಇಲ್ಲ ಅಂತಂದ್ರೆ, ನಾಳೆ ಈ ಬರ 2028ರಲ್ಲಿ ನಮ್ಮ ಓಣಿಗಳಲ್ಲಿ ನೀವು ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಗಳು ಓಟ್ಗಳು ತಗೊಂಡ್ಬಿಟ್ಟು ನೀವು ರಾಜಕಾರಣಿಗಳು ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಇದನ್ನ ಎಚ್ಚರಿಕೆ, ಈ ಫ್ರೀಡಂ ಪಾರ್ಕ್ ಅಲ್ಲಿ ಇದೊಂದು ಎಚ್ಚರಿಕೆ ನಿಮಗೆ ಸರ್ಕಾರಕ್ಕೆ. ನೀವು ಒಂಥರ ಹೆಂಗಂದ್ರೆ ಬಿಜೆಪಿ ಅವ್ರು ಸರಿ ಇಲ್ಲ ಅಂತ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಅವರು ಇವ್ರ ಸರಿಯಾಗಿ ಮಾಡ್ತಾ ಇದ್ರ ಸರ್ಕಾರ. ನಮ್ಮ ಮತಗಳು ಎಲ್ಲ ತಗೊಂಡ್ಬಿಟ್ಟು ನಮ್ಮವರಿಗೆ 2 ಕೊಟ್ಟು 3 ಕೊಟ್ಟು 4 ಕೊಟ್ಟು ಮಂತ್ರಿ ಸ್ಥಾನ ಕೊಟ್ಟು ಮಂತ್ರಿ ಕೊಟ್ಟು ಈ ತರ ಮಾಡ್ತಾ ಇದಾರೆ. ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಬೇಕಾಗಿತ್ತು, ಬಟ್ ನಾವು DK ಶಿವಕುಮಾರ್ ಅವ್ರ ವಿರುದ್ಧವಲ್ಲ. 1 ವರ್ಷ ಕಾದ್ಬಿಟ್ಟು ಅವ್ರಿಗೆ ಕೊಡ್ಬೋದಾಗಿತ್ತು. ಯಾಕೆ ಇಮಿಡಿಯೇಟ್ ಆಗಿ ತಾರತಮ್ಯ ಯಾಕೆ? 1 ವರ್ಷ ಅವ್ರಿಗೆ ಕೊಟ್ಟು 1 ವರ್ಷ ನಮಗ್ ಕೊಟ್ರೆ ನಮಗೂ ಸಮಾಧಾನ ಇರ್ತಿತ್ತಲ್ಲ, ನಮಗೂ ಸ್ವಲ್ಪ ಸಮಾಧಾನ ಬರ್ತಿತ್ತು. ಆಯ್ತಪ್ಪ, ಕಾಂಗ್ರೆಸ್ ನಮ್ ಜೊತೆಗಿದೆ ಅಂತ. ನಾವು ಇಷ್ಟು ವರ್ಷ ಕಾಂಗ್ರೆಸ್ ದಲ್ಲಿ ಮತಗಳ ಹಾಕೊಂಡು ಸಹಕಾರ ಕೊಟ್ಕೊಂಡು ಇವರು ನಮ್ಮನ್ನೇ ಕಡಿಗಾಣಿಸುವಂತ ಕೆಲ್ಸಗಳು ಮಾಡ್ತಾರಲ್ಲ, ಇದು ಎಷ್ಟು ಮೋಸ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಕೆಲಸ, ತಾರತಮ್ಯಗಳು ಮಾಡೋ ಕೆಲಸ ನಮ್ಮ ಮುಂದಿನ ಬರೋ ಚುನಾವಣೆಯಲ್ಲಿ ನಾವು ಕಲಿಸ್ತೀವಿ, ಪಾಠ ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಸಾಹೇಬರು ರೇವಣ್ಣ ಸಾರು, ಹಾಗೆ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು, ಹಾಗೂ ನಮ್ಮ ಕಮಲಮ್ಮ ಮೇಡಮ್ ಅವರು, ಭಾರತಿ ಮೇಡಮ್ ಅವರು, ನಮ್ಮ ಎಲ್ಲಾ ಲಾಯರ್ ಸಂಘಟನೆ ಒಕ್ಕೂಟದಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ದೊಡ್ಡ ಮಟ್ಟಿಗೆ ಪ್ರಮಾಣ ಹೋರಾಟ ಮಾಡ್ತಾ ಇದೀವಿ. ಇದೇ 15ನೇ ತಾರೀಕು ಏನಾದ್ರೂ ನಮ್ಗೆ ಸಚಿವ ಸಂಪುಟದಲ್ಲಿ ಫಸ್ಟ್ ಲಿಸ್ಟಿಗೆ ಬರ್ಬೇಕು. ನಮಗೆ ನಾವು ಓಟ್ ಕೊಟ್ಟಿದೀವಿ ಸ್ವಾಮಿ, ನಾವು ಓಟ್ ಕೊಟ್ಟಿದೀವಿ ಅನ್ನಕ್ಕೆ ನಮಗ್ ಜಾಗ ಬರ್ಬೇಕಲ್ಲಿ. ನಾವು ಕಾಂಗ್ರೆಸ್ ಬಿಜೆಪಿ ಓಟ್ ಕೊಟ್ಟಿದ್ರೆ ನಮ್ ಬಿಜೆಪಿ ಅಲ್ಲಿ ಸ್ಥಾನಮಾನ ಸಿಕ್ತಿತ್ತು. ಈಗ ನಮ್ಗೆ ಕಾಂಗ್ರೆಸ್ ಅಲ್ಲಿ ಓಟ್ ಕೊಟ್ಟಿದೀವಿ. ನಾವು ಪುಕ್ಸೇಟೆ ಕೇಳ್ತಾ ಇಲ್ಲ, ನಾವು ಕೂಲಿ ಕೇಳ್ತಾ ಇದೀವಿ. ನಮ್ಮ ಕೂಲಿಗಳು ನಮ್ಗೆ ಕೊಡ್ಬೇಕು. ನೀವು ನಮ್ಮ ಕೂಲಿಗಳ ಕಳ್ಳಾಟಗಳು ಆಡಿದ್ರೆ ಇದೇ ನಾವು 2028ಗೆ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಕ್ಕೆ
ನನ್ನ ರಾಜಶೇಖರ್ ಜಾಪ್ನೂರ್ ಅಂತ DSS ಸಂಘಟನೆ ರಾಜ್ಯ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ಘಟಕ ಅಧ್ಯಕ್ಷರು, ನಮ್ಮ ಲಾಯರ್ ಸಾಹೇಬರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಹಾಗಾಗಿ ನಮ್ಮ ಮಾಧ್ಯಮಗಳಿಗೆ ತುಂಬಾ ಈಗ ಪ್ರೆಸ್ ಮೀಟ್ ಮಾಡಿ ನಮ್ಗೆ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ತಮಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.